ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಅದೇ ಜೋಶಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ವಿಷಯ ಏನಪ್ಪಾ ಅಂದ್ರೆ, ಇವಾಗ KCT ಕೌನ್ಸಿಲಿಂಗ್ ಬಗ್ಗೆ ತುಂಬಾ ಜನಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀರಾ, ಕಮೆಂಟ್ ಕೂಡ ಹಾಕ್ತಿದ್ದೀರಾ. ಅಕ್ಕ ರೌಂಡ್ 1 ಕೌನ್ಸಿಲಿಂಗ್ ಹೇಗಾಗತ್ತೆ, ರೌಂಡ್ 2 ಕೌನ್ಸಿಲಿಂಗ್ ಹೆಂಗಾಗತ್ತೆ, ಮತ್ತೆ ಮಾಪಪ್ ರೌಂಡ್ ಇದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದೆ, ಇದ್ರ ಬಗ್ಗೆ ಪ್ರಿಸೈಸ್ಡ್ ಆಗಿ ಕಂಪ್ಲೀಟ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ತುಂಬಾ ಜನ ಕಮೆಂಟ್ ಹಾಕ್ತಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ನೀವು ಕೊನೆ ತನಕ ನೋಡ್ಬೇಕಾಗತ್ತೆ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಹಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ KCT ನಡೆಯುವಂತಹ ಮೊದಲನೇ ರೌಂಡ್ ಅನ್ನ ನಾವು ರೌಂಡ್ 1 ಅಂತ ಕರಿತೀವಿ. ಈ ರೌಂಡ್ 1 ಅಲ್ಲಿ ಏನಾಗುತ್ತೆ ಅಂದ್ರೆ, ಒಳ್ಳೆ ರ್ಯಾಂಕ್ ಯಾರಿಗೆಲ್ಲ 1,000 ಒಳಗಡೆ 10,000 ಒಳಗಡೆ ಈ ತರ ತುಂಬಾ ಒಳ್ಳೆ ರ್ಯಾಂಕ್ ಬಂದಿರುತ್ತೆ ನೋಡಿ, ಆ ತರ ಸ್ಟೂಡೆಂಟ್ಸ್ ಅವರು ಚಾಯ್ಸ್ 1 ಅಂತ, ಚಾಯ್ಸ್ 2 ಅಂತ, ಚಾಯ್ಸ್ 3 ಅಂತ, ಚಾಯ್ಸ್ 4 ಅಂತ ಈ ತರ ಇದೆ. ಇದರಲ್ಲಿ ಆ ಮಕ್ಕಳು ಏನಾದ್ರು ಚಾಯ್ಸ್ 1 ಅಂತ ಮಾಡಿದ್ರೆ, ಅಂದ್ರೆ ಟಾಪ್ ಕಾಲೇಜಲ್ಲಿ ಟಾಪ್ ಸ್ಟೂಡೆಂಟ್ಸ್ ಅಂತ ಅಲ್ಲ, ಅವರು ಟಾಪ್ ರ್ಯಾಂಕ್ ತೆಗೆದಿರೋರಿಗೆ ಟಾಪರ್ಸ್ ಅಲ್ವಾ ಆಫ್ಕೋರ್ಸ್. ಸೊ ಅವ್ರಿಗೆಲ್ಲ ಆ ಕಾಲೇಜ್ ಸಿಗ್ತಾ ಹೋಗುತ್ತೆ, ಟಾಪ್ ಅಲ್ಲಿರೋ ಕಾಲೇಜಸ್. ಸೊ ನಿಮ್ಗೆ ಏನಾಗುತ್ತೆ, ನಿಮ್ಗೂ ಆ ಟಾಪ್ ಕಾಲೇಜ್ ಸಿಗುತ್ತೆ. ಬಟ್ ನೀವು ವೇಟ್ ಮಾಡಬೇಕು ಟು ರೌಂಡ್ 2 ಅಂಡ್ ರೌಂಡ್ 3. ಬಟ್ ರೌಂಡ್ 1 ನಾನು ನಿಮ್ಗೆ ಪ್ರಿಸೈಸ್ಡ್ ಆಗಿ ಹೇಳ್ತೀನಿ. ರೌಂಡ್ 1 ಅಲ್ಲಿ ಈ ತರ 10,000 15,000 ಈ ತರ ಒಳ್ಳೆ ರ್ಯಾಂಕ್ ಬಂದಿರುವಂತ ಸ್ಟೂಡೆಂಟ್ಸ್ ಆ ಸೀಟ್ ಅನ್ನೆಲ್ಲ ಅವ್ರು ತೆಗೆದುಕೊಂಡು ಹೋಗ್ತಾರೆ. ಎಕ್ಸಾಂಪಲ್ ಇವಾಗ 100 ಸೀಟ್ಸ್ ಅಂತ ಇದೆ. 100 ಸೀಟ್ಸ್ ಅಲ್ಲಿ 35 ಸೀಟ್ಸ್ ಅನ್ನ, ಎಕ್ಸಾಂಪಲ್ 35% ಆಫ್ ಸೀಟ್ಸ್ ಅನ್ನ ಆ ಸ್ಟೂಡೆಂಟ್ಸ್ ಗಳು ತೆಗೆದುಕೊಂಡು ಹೋಗ್ತಾರೆ. ಸೊ ಉಳಿದಿದ್ದು 65% ಅಲ್ವಾ. ಸೊ ಆ 65% ಏನಾಗುತ್ತೆ, ನಿಮ್ಗೆ ರೌಂಡ್ 2 ಮಕ್ಕಳಿಗೆ, ರೌಂಡ್ 3 ಮಕ್ಕಳಿಗೆ, ರೌಂಡ್ 3 ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮಕ್ಕಳಿಗೆ ಸಿಗುವಂತ ಪ್ರೊಬಾಬಿಲಿಟಿ ಇದೆ. ಡೈರೆಕ್ಟ್ ಆಗಿ ಅಂದ್ರೆ ಆ ಸ್ಟೂಡೆಂಟ್ ಆಲ್ರೆಡಿ ಚಾಯ್ಸ್ 1 ಮಾಡ್ಬಿಟ್ಟು ಆ ಕಾಲೇಜ್ ಒಳಗಡೆ ಅಡ್ಮಿಷನ್ ಆಗತ್ತೆ ಒಂದು. ಹಾಗಾಗಿ ಇನ್ನು ಉಳಿದಿರೋ ಸ್ಟೂಡೆಂಟ್ಸ್, ಯಾವುದೇ ಸೀಟ್ ಸಿಗದೆ ಇರುವಂತ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಅವರನ್ನ ರೌಂಡ್ 2ಗೆ ಕರೆಸ್ತಾರೆ. ಸೊ ರೌಂಡ್ 2 ಅಲ್ಲಿ ಯು ವಿಲ್ ಬಿ ಕೆಪ್ಟ್ ಅಂಡರ್ ರೌಂಡ್ 2. ಸೊ ರೌಂಡ್ 2 ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಉಳಿದಿರೋ ಸೀಟ್ ಇರುತ್ತೆ, ಆ 65% ಉಳಿದಿರೋ ಸೀಟ್ ಅಲ್ಲಿ ನಿಮ್ಗೆ ಆ ಸೀಟ್ಸ್ ಅನ್ನೆಲ್ಲ ಪ್ರತಿಯೊಂದು ಬ್ರಾಂಚ್ಗೆ ಏನ್ ಮಾಡ್ತಾರೆ, ಕಳಿಸ್ತಾ ಹೋಗ್ತಾರೆ ಮಕ್ಕಳನ್ನ. ಇಲ್ಲಿ ನಿನ್ಗೆ, ಇದು ನಿನ್ಗೆ, ಇದು ನಿನ್ಗೆ, ಇದು ನಿನ್ಗೆ, ಸುಮ್ನೆ ಸ್ವೀಟ್ಸ್ ಎಲ್ಲ ಹಂಚ್ತಾರೆ ನೋಡಿ, ಆ ತರಾನೇ ಇದು ಕೌನ್ಸಿಲಿಂಗ್ ಕೂಡ ನಡೆಯೋದು. ಸಿಂಪಲ್ ಆಗಿ ಜೋಕ್ ಮಾಡಿದೆ ಅಷ್ಟೇ. ಸೊ ಏನಾಗುತ್ತೆ ಅಂದ್ರೆ, ಅದೇ ರೀತಿಯಲ್ಲಿ ನಿಮ್ಮ ಕೌನ್ಸಿಲಿಂಗ್ ಕೂಡ ನಡೆಯುತ್ತೆ. ದಟ್ ಈ ಕಾಲೇಜ್ ನಿನ್ಗೆ ತಗೋ, ಈ ಕಾಲೇಜ್ ನಿನ್ಗೆ, ಈ ಬ್ರಾಂಚ್ ನಿನ್ಗೆ, ಹೆಂಗೆ ನಿಮ್ಮ ರ್ಯಾಂಕ್ ಮೇಲಕ್ಕೆ ಡಿಪೆಂಡ್ ಆಗ್ಬಿಟ್ಟು ಆ ತರ ಏನು ಅವ್ರು ಸೆಂಡ್ ಮಾಡ್ತಾ ಹೋಗ್ತಾರೆ ಸ್ಟೂಡೆಂಟ್ಸ್ ಅನ್ನ. ಸೊ ರೌಂಡ್ 2 ಅಲ್ಲಿ ಆ ಮಕ್ಳು ಏನ್ ಮಾಡ್ತಾರೆ, ಇವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ. ಅಕ್ಕ ಚಾಯ್ಸ್ 2 ಕೊಡ್ಲಾ, ಅಕ್ಕ ಚಾಯ್ಸ್ 3 ಕೊಡ್ಲಾ, ಅಕ್ಕ ಚಾಯ್ಸ್ 1 ಕೊಡ್ಲಾ ಅಂತ. ಚಾಯ್ಸ್ 1 ಕೊಟ್ರೆ ಏನಾಗತ್ತೆ, ಪಕ್ಕ ಈ ಸೀಟ್ ನಂದೇ ಅಕ್ಕ, ರಾಯಲ್ ಮ್ಯಾಕ್ ಸಿಕ್ಕಿದೆ ನಂದೇ ಅಕ್ಕ, ನಾನು ಇಟ್ಕೊಂಡು ಹೋಗ್ತೀನಿ, ಹಂಗೆ ಸರಿನಾ. ಎಕ್ಸಾಂಪಲ್, ಅಕ್ಕ ನನಗೆ CS ಸಿಕ್ಕಿದೆ ಅಕ್ಕ, ನಾನು ಚಾಯ್ಸ್ 1 ಮಾಡ್ತಾ ನಾನು ಹೋಗ್ತೀನಿ ಅಂದ್ರೆ ನಿಮ್ಗೆ ಪಕ್ಕ ಆ ಸೀಟ್ ಆಗಿದೆ. ಸೊ ಚಾಯ್ಸ್ 1 ಅಲ್ಲಿ ಬಂದಿದೆ, ಆ ಸೀಟನ್ನ ನೀವು ತೆಗೆದುಕೊಂಡು ಹೋಗ್ತೀರಾ. ಸೊ ಯು ಆರ್ ಫೈನಲಿ ಅಡ್ಮಿಟೆಡ್. ಚಾಯ್ಸ್ 2 ಏನೋ ಕೊಡ್ತೀರಾ, ಅಕ್ಕ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, BMS ಸಿಕ್ಕಿದೆ ಆದ್ರೆ ನನ್ಗೆ RV ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು, ನೀವೆಲ್ಲರೂ ವೆಯ್ಟ್ ಮಾಡ್ಕೊಳ್ಳಿ, ಚಾಯ್ಸ್ 2 ಕೊಡಿ. ಬಿಕಾಸ್ ಯು ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ರೌಂಡ್ ಅಲ್ವಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋದಾದ್ರು ನಂಗೆ ಅಟ್ಲೀಸ್ಟ್ ಸಿಗ್ಬಹುದು, ಈ ಸೀಟನ್ನ ಹೋಲ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಸೀಟ್ಗೆ ನಾನು ಹೋಗ್ತೀನಿ ಅನ್ನೋ ಸ್ಟೂಡೆಂಟ್ಸ್ ಅದನ್ನು ಕೂಡ ಮಾಡ್ಬೋದು. ಓಕೆನಾ. ಬಿಕಾಸ್ ನನಗೆ RV ಇಲ್ಲಾಂದ್ರೆ MS ರಾಮಯ್ಯ ಬೇಕು ಅನ್ನೋರು, ಯು ಕ್ಯಾನ್ ಗೋ ಟು ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಇವಾಗ ಚಾಯ್ಸ್ 3 ಗೊತ್ತಾಯ್ತು, ಚಾಯ್ಸ್ 2 ನಿಮ್ಗೆ ಗೊತ್ತಾಯ್ತು. ಚಾಯ್ಸ್ 3 ಅಂದ್ರೆ ಏನು, ನನಗೆ ಇದು ಯಾವುದು ಏನಪ್ಪ ಸರಿಯಾಗಿ ಅನಿಸ್ತಾ ಇಲ್ಲ, ನೋಡೋಣ ಸಿಕ್ಕರೆ ಸಿಗುತ್ತೆ ಅಂತ. ಅಥವಾ ಚಾಯ್ಸ್ 4 ಅಂದರೆ ಬಿಟ್ಟೇ ಬಿಡ್ತೀನಿ, ನನ್ನ ಕೌನ್ಸಿಲಿಂಗೇ ಬೇಡ ಅಂತ, ನಾನು ಏನಾದರೂ ಮ್ಯಾನೇಜ್ಮೆಂಟು ಅಥವಾ ಬೇರೆ ಕೋರ್ಸ್ಗೆ ಹೋಗ್ತೀನಿ ಅಂತ, ಆ ಥರ. ಸೊ ಚಾಯ್ಸ್ ಈ ಥರ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ರೌಂಡ್ 3 ಈಸ್ ಆಲ್ಸೋ ಕಾಲ್ಡ್ ಎಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಇಲ್ಲಿ ಸುಮಾರು ಸೀಟ್ ಉಳಿದಿರುತ್ತೆ, ಅಂದರೆ ರ್ಯಾಂಕು ಕೂಡ ಏನಾಗಿರುತ್ತೆ, ಆಚೆ ಈಚೆ ಆಗಿರುತ್ತೆ. ಅಂದರೆ ಸೀಕ್ರೆಟ್ ಹೇಳ್ತೀನಿ, ಕೇಳ್ತಾ ಇರಿ. ಫಸ್ಟ್ ಅಲ್ಲಿ ಎಕ್ಸಾಂಪಲ್ MS ರಾಮಯ್ಯದೇ ತಗೊಳ್ತೀನಿ. ಫಸ್ಟ್ ಅಲ್ಲಿ ಕಟ್ ಆಫ್ ಇದ್ದದ್ದು ವಾಸ್ 15,000 ಸಮಥಿಂಗ್ ವಾಸ್ ಅ ಕಟ್ ಆಫ್ ಫಾರ್ ಕೆಮಿಕಲ್. ಸೆಕೆಂಡ್ ರೌಂಡ್ ಬಂದಾಗ ಇಟ್ ವೆಂಟ್ ಟು 33,000. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಇಟ್ ವೆಂಟ್ ಟು 70,000. ಲುಕ್ ಎಟ್ ದ ರೇಂಜ್ ಆಫ್ ಡಿಫ್ರೆನ್ಸ್ ಗೈಸ್. ರ್ಯಾಂಕ್ ಅಲ್ಲಿ ತುಂಬಾ ರೇಂಜ್ ಆಫ್ ಡಿಫ್ರೆನ್ಸ್ ಇರುತ್ತೆ, ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ದಟ್ ಎಷ್ಟೊಂದು ಡಿಫ್ರೆನ್ಸ್ ಇದೆ ರ್ಯಾಂಕ್ ಅಲ್ಲಿ ಅಂತ. ದಟ್ ಈಸ್ ದ ಟ್ರೂತ್, ದಟ್ ಈಸ್ ದ ರಿಯಾಲಿಟಿ. ತಲೆ ಉಪಯೋಗಿಸ್ಬೇಕಾಗತ್ತೆ ನೀವು. ಅಂದ್ರೆ ಮೋರ್ ಯು ವೇಟ್, ಮೋರ್ ದ ಗುಡ್ ಕಾಲೇಜ್ ಯು ಗೆಟ್. ಗೊತ್ತಾಯ್ತಾ. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ 4th ರೌಂಡ್ ಅಂದ್ರೆ ಮಾಪಪ್ ರೌಂಡ್ ಯಾಕೆ ಮಾಡ್ತಾರೆ ಅಂದ್ರೆ,
ಕಾಲೇಜಲ್ಲಿ ಒಂದು 10% ಸೀಟು ಅಥವಾ ಒಂದು 25ರಿಂದ 30% ಶೇಕಡದಷ್ಟು ಸೀಟ್ ಉಳಿದಿದೆ. ಅದನ್ನ ನಾವು ಸೆಲ್ ಮಾಡ್ತೀವಿ. ಸೆಲ್ ಅಂದ್ರೆ ಏನು, ಸೆಲ್ ಅಲ್ಲ ಸಾರಿ, ಬಟ್ ಅದನ್ನ ಕೊಡ್ತೀವಿ ಮಕ್ಕಳಿಗೆ. ಹೆಂಗಂದ್ರೆ ಕೆಲವು ಪಾಪ ಮಕ್ಕಳಿಗೆ 1 ಲಕ್ಷ ರ್ಯಾಂಕಿಂಗ್ ಬಂದಿರುತ್ತೆ, 1.5 ಲಕ್ಷ ಬಂದಿರುತ್ತೆ. ಈ ತರ ಇರೋ ಸ್ಟೂಡೆಂಟ್ಸ್ ಅಥವಾ 70,000 ಕರೆದಿರುತ್ತೆ, 80 ಇರುತ್ತೆ, 90 ಇರುತ್ತೆ, ಇಂಥ ಸ್ಟೂಡೆಂಟ್ಸ್ಗಳು ನಮ್ಮ ಕಾಲೇಜಿಗೆ ಬರ್ಬೋದು ಅಂತ ಕೆಲವು ಈಗ ಟೆನ್ಷನ್ ಮಾಡ್ತಿದ್ರ ತುಂಬಾ ಜನ. ಅಕ್ಕ 1 ಲಕ್ಷ ಅಕ್ಕ, 1.5 ಲಕ್ಷ ಅಕ್ಕ ಸಿಗ್ತದೋ ಇಲ್ವೋ, ಏನ್ ಟೆನ್ಷನ್ ಮಾಡಬೇಡಿ. ಯಾಕೆ ಹೇಳ್ತಿದೀನಿ ಅಂದ್ರೆ ನಿಮ್ ಖಂಡಿತವಾಗ್ಲೂ ಸೀಟ್ ಸಿಗುತ್ತೆ. ಯಾಕಂದ್ರೆ ಅಷ್ಟೊಂದು ಕಾಲೇಜಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದಾವೆ. ಲೋವರ್ ಬ್ರಾಂಚ್ ಆದ್ರೂ ಸಿಗದೆ ಹೋಗುತ್ತೆ. ಈಗ 1 ಲಕ್ಷಕ್ಕೆ ನಾನು ಹೇಳೋದು ನಮ್ಮ ಕಾಲೇಜಲ್ಲೇ ಬಯೋಟೆಕ್ನಾಲಜಿ ಕೊಡ್ತಾ ಇದ್ದಾರೆ. ಮತ್ತೆ ಏನಕ್ಕೆ ಟೆನ್ಷನ್ ಮಾಡ್ತಿದ್ದೀರಾ? ಅಷ್ಟೊಂದು ಟಾಪ್ ದೊಡ್ಡ ಕಾಲೇಜಲ್ಲಿ ಸಿಗೋದಂದ್ರೆ ಇಟ್ಸ್ ನಾಟ್ ಅ ಜೋಕ್. ವೇಟ್ ಟಿಲ್ ಮಾಪ್ ಅಪ್ ರೌಂಡ್, ನಿಮ್ಗೆ ಸಿಗೋ ಚಾನ್ಸಸ್ ಇದೆ. ಮಾಪ್ ಅಪ್ ರೌಂಡ್ ಎಸ್ಪೆಷಲಿ ಫಾರ್ ಯಾವ್ದ್ರಲ್ಲೂ ಸೀಟ್ ಸಿಗ್ಲಿಲ್ಲ, ಎಲ್ಲಾದ್ರಲ್ಲೂ ನನಗೆ ಸಿಗ್ಲಿಲ್ಲ, ರಿಜೆಕ್ಟ್ ಆಯ್ತು, ಯು ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬರೋವಾಗ ಮಾಪ್ ಅಪ್ ರೌಂಡ್ ಅಂತ ಇದೆ ನೋಡಿ, ಅದರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಸೀಟ್ ಸಿಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ರೌಂಡ್ 1, ರೌಂಡ್ 2, ರೌಂಡ್ 3, ರೌಂಡ್ 4. ಇಟ್ಸ್ ಬೇಸಿಕಲಿ ರೌಂಡ್ 1, ರೌಂಡ್ 2, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮತ್ತೆ ಮಾಪ್ ಅಪ್ ರೌಂಡ್. ಇದು ಮಾಪ್ ಅಪ್ ರೌಂಡ್ ಅಲ್ಲಾದ್ರೂ ಖಂಡಿತವಾಗ್ಲೂ 1 ಲಕ್ಷ ರ್ಯಾಂಕ್ ತೆಗೆದ್ರೆ ಸೀಟ್ ಸಿಗುತ್ತೆ. ಯಾವ್ದಾದ್ರೂ ಡಬ್ಬಾ ಕಾಲೇಜಲ್ಲಾದ್ರೂ ಸೀಟ್ ಸಿಗುತ್ತೆ. ಡಬ್ಬಾ ಅಂತ ಹೇಳ್ಬೋದು, ಯಾವ ಕಾಲೇಜು ಡಬ್ಬಾ ಅಲ್ಲ, ಬಟ್ ಸ್ವಲ್ಪ ಪ್ಲೇಸ್ಮೆಂಟ್ ರೆಕಾರ್ಡ್ ಎಲ್ಲ ನೋಡ್ಕೋಬೇಕಾಗತ್ತೆ. ನೀವು ಗೌರ್ಮೆಂಟ್ ಕಾಲೇಜಲ್ಲೂ ಅಪ್ಲೈ ಮಾಡಬಹುದು, ಪ್ರೈವೇಟಲ್ಲೂ ಅಪ್ಲೈ ಮಾಡ್ಬೋದು, ಏಡೆಡಲ್ಲೂ ಅಪ್ಲೈ ಮಾಡ್ಬೋದು, ಅನ್ಏಡೆಡ್ ಎಲ್ಲಾದ್ರಲ್ಲೂ ಅಪ್ಲೈ ಮಾಡ್ಬೋದು. ಅಷ್ಟೊಂದು ಕಾಲೇಜಸ್ ಇದೆ. ಇಟ್ಸ್ ಆಲ್ ಅಪ್ ಟು ಯು. ಬಟ್ ಲಿಸ್ಟ್ ಬಗ್ಗೆ ಟೆನ್ಷನ್ ಮಾಡಬೇಡಿ, ನಾನು ಸ್ವಲ್ಪ ದಿನದಲ್ಲಿ ನಿಮಗೆ ಲಿಸ್ಟ್ ಕೊಡ್ತೀನಿ ಟಾಪ್ ಕಾಲೇಜಸ್ ಬಗ್ಗೆ. ಸೊ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿ ತುಂಬಾ ಖುಷಿ ಆಯ್ತು ಅನ್ಕೊಳ್ತೀನಿ. ಯಾಕಂದ್ರೆ ರೌಂಡ್ 1, ರೌಂಡ್ 2, ರೌಂಡ್ 3, ರೌಂಡ್ 4 ಇದರ ಕನ್ಫ್ಯೂಷನ್ ಇರ್ತಿತ್ತು, ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅನ್ಕೊಳ್ತೀನಿ. ಹಾಗಾದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಕಮೆಂಟು ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಯಾವುದೇ ಡೌಟ್ ಇದ್ರೂ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.